ಮೇಡಮ್ ಹೊಸ ಕಾರ್ಗೆ ಎಂಟ್ರಿ ಕೊಡಿ. ಹೌ ಆರ್ ಯು? ಐ ಆಮ್ ವೆರಿ ಫೈನ್. ನನ್ನ ಮಗಳು ನಿಮ್ ಫ್ಯಾನ್. ಥ್ಯಾಂಕ್ ಯು. ಅಂಕಲ್ ಮಕ್ಕಳು ಬ್ಯಾಡ್ ಕಮೆಂಟ್ ಹಾಕ್ತಾ ಇದಾರೆ. ಸ್ಟೇಟ್ ಮಾಡ್ಬೇಕಾ ಮಾಡಬಾರ್ದಾ? ಮಾಡಬೇಕು, ಇಷ್ಟು ಬೇಡ. ಸಿಕ್ಕಾಪಟ್ಟೆ ಮಳೆ. ಅಕ್ಕ ತಂಗಿ ತರ ಕಾಣಿಸ್ತೀರಾ. ಮೈಸೂರಲ್ಲಿ ಎಲ್ಲಿ ಹೋದ್ರು ಹತ್ರನೇ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಇವತ್ತಿನ ನಾನು ತಮ್ಮನೇಲಿ ನೋಡಿದ್ದೀರಾ. ಸೊ ಇವತ್ತು ನಾನು ಮೈಸೂರು ಹೋಗ್ತೀವಿ ಚಾಮುಂಡಿ ಬೆಟ್ಟಕ್ಕೆ. ಸೊ ನಾನು ಮತ್ತೆ ನಮ್ರತ ಇಬ್ಬರು ಹೋಗ್ತಿದ್ದೀವಿ. ಏನು ಗೊತ್ತಾಗುತ್ತೆ ಅಂದ್ಕೊಂಡಿದ್ದು, ನಾವು ಪ್ರಪೋಸಲ್ ಏನು ಮಾಡಿದ್ವಿ ಗೊತ್ತಾ. ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಸೊ ಆ ಟೈಮಲ್ಲಿ ಅಂದ್ಕೊಂಡಿದ್ವಿ ನಾವು ಮಳೆ ನಿಂತ್ಕೊಂಡ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಿ. ಅವತ್ತು ಆ ಥರ ಅಂದ್ಕೊಂಡಿದ ತಕ್ಷಣ ಮಳೆ ನಿಂತೋಯ್ತು. ಸೊ ಅದಕ್ಕೆ ನಾವಿಬ್ಬರು ಅಂದ್ಕೊಂಡ್ವಿ ಹೋಗೋಣ ದೇವಸ್ಥಾನಕ್ಕೆ ಅಂತ. ಗೈಸ್ ಇವಾಗ ಸ್ವಲ್ಪ ಆ್ಯಪ್ಸ್ ವಿಸಿಬಲ್ ಆಗಿ ಕಾಣಿಸ್ತೀವಿ ನೋಡಿ ಗೈಸ್. ಪರ್ಫೆಕ್ಟ್ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಮದುವೆ ಅಷ್ಟರಲ್ಲಿ ಒಳ್ಳೆ ಬಲ್ಕ್ ಆ್ಯಂಡ್ ಆ್ಯಪ್ಸ್ ಮಾಡಿರಬೇಕು, ಅದೇ ನನ್ನ ಗೋಲ್ ಇರೋದು. ಆದಷ್ಟು ಬೇಗ ಮಾಡ್ತೀನಿ ಸ್ಟ್ರಿಕ್ಟ್. ಸೊ ಗೈಸ್ ಇವಾಗ ಎಲ್ಲರೂ ಅಂದ್ಕೊಂಡ್ಬಿಡ್ತೀರಾ ಪೌಡ್ರು ಅಂದರೆ ಪ್ರೋಟೀನ್ ಪೌಡ್ರ್ ಯೂಸ್ ಮಾಡಿದ್ರೆ ಬಾಡಿ ಬರುತ್ತೆ, ಆ್ಯಂಡ್ ಪ್ರೋಟೀನ್ ಪೌಡ್ರ್ ಹಾಕೊಂಡ್ಬಿಟ್ರೆ ಬಲ್ಕ್ ಆಗ್ತೀವಿ ಅಂತ ಅಂದ್ಕೊತೀರಾ. ಬಟ್ ಪ್ರೋಟೀನ್ ಪೌಡ್ರ್ ಯೂಸ್ ಮಾಡಿದ್ರೆ ಮಾತ್ರ ಬಲ್ಕ್ ಆಗಲ್ಲ. ಸೊ ನಮ್ಮ ಬಾಡಿ ವೆಯ್ಟ್ ಎಷ್ಟಿದೆ ಸೊ ಅದು ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲರೀಸ್ ಎಷ್ಟು ಇಂಟೇಕ್ ಮಾಡಬೇಕು, ಪ್ರೋಟೀನ್ ಎಷ್ಟು ಇಂಟೇಕ್ ಮಾಡಬೇಕು, ಫೈಬರ್ ಎಷ್ಟು ಇಂಟೇಕ್ ಮಾಡಬೇಕು, ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದಾದಮೇಲೆ ನಾವು ತಪ್ಪಾಗೋದಕ್ಕೆ ಸಾಧ್ಯ. ಹಾಗೆ ವರ್ಕೌಟ್ ಕೂಡ ಹಂಗೆ ಮಾಡಬೇಕು. ಸೊ 70% ಊಟ, 30% ವರ್ಕೌಟ್ ಅಷ್ಟೇ. ಎಲ್ಲ ವರ್ಕೌಟ್ ಮಾಡಬೇಕು, ಎಲ್ಲ ಬಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಆದಷ್ಟು ಕರೆಕ್ಟಾಗಿ ಡಯಟ್ನ ಫಾಲೋ ಮಾಡಿ. ಸೊ ನೀವು ಕೂಡ ನಂತರ ಬಾಡಿನ ಅಚೀವ್ ಮಾಡ್ತೀರಾ. ನಂತರ ಎಲ್ಲ ಎಲ್ಲರೂ ಬಾಡಿ ಅಚೀವ್ ಮಾಡಿರ್ತಾರೆ. ಸೊ ನ್ಯಾಚುರಲ್ ಆಗಿ ನಂತರ ಬಾಡಿನ ಅಚೀವ್ ಮಾಡ್ತೀರಾ. ಸೊ ಆದಷ್ಟು ಕರೆಕ್ಟಾಗಿ ಫಾಲೋ ಮಾಡಿ. ಸೊ ಓಕೆ, ಇವಾಗ ಟೈಮ್ ಆಗ್ತಿದೆ, ಬನ್ನಿ ಹೊರಡೋಣ ಬೇಗ ಮೈಸೂರಿಗೆ. ಸೊ ಇಲ್ಲಿ ಕ್ಲೋಸ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಸಿಗೋದು ಮೈಸೂರಲ್ಲಿ. ಬಾಯ್ ಗೈಸ್. ಈಗ ಜಸ್ಟ್ ಮೈಸೂರು ರೀಚ್ ಆದೆ. ಸೊ ನಮ್ಮ ನಮ್ರತ ಅವರು ಆಲ್ರೆಡಿ ರೆಡಿ ಆಗಿದ್ದಾರೆ ಅಲ್ಲಿ. ಬನ್ನಿ ಬೇಗ ಬನ್ನಿ. ಅಲ್ಲ ನಾವಿಬ್ರು ಮೀಟ್ ಆದಾಗ ಏನಕ್ಕೆ ಮಳೆ ಬರುತ್ತೆ, ಮತ್ತೆ ಮಳೆ ಬರ್ತಿದ್ಯಾ? ಓ ಏನೋ ಗೊತ್ತಿಲ್ಲ ನನಗೆ. ಹಾಯ್, ಹೌ ಆರ್ ಯು? ಗುಡ್, ಹೌ ಆರ್ ಯು? ಐ ಆಮ್ ಸೂಪರ್ ಗುಡ್. ಯಾರೋ ಫೋನ್ ಮಾಡ್ತಾರೋ ಇವಾಗ. ಹೋಗ್ತೀವಲ್ಲ ಚಾಮುಂಡಿ ಬೆಟ್ಟಕ್ಕೆ, ಮಳೆ ಬಂದ್ರೆ ಏನಿಲ್ಲ, ಅಷ್ಟು ಜೋರಾಗಿ ಬರಲ್ಲ ಅನ್ಸುತ್ತೆ. ಹೌದಾ? ನೀವು ಯಾವಾಗ ಲಾಸ್ಟ್ ಹೋಗಿ ಚಾಮುಂಡಿ ಬೆಟ್ಟಕ್ಕೆ? ನಾನು ತುಂಬಾ ದಿನ ಆಯ್ತು. ನನ್ನ ಕಾಣಿಸ್ತೀರಾ, ಔಟ್ಫಿಟ್ ಚೆನ್ನಾಗಿದೆ. ಥ್ಯಾಂಕ್ ಯು. ನನ್ನ ಫಸ್ಟ್ ಟೈಮ್ ಮೀಟ್ ಆದಾಗೂ ಸೇಮ್ ಈ ತರ ಔಟ್ಫಿಟ್ ಅಂದ್ರೆ ಪಿಂಕ್ ಹೌದು. ಹಾಕೊಂಡಿದ್ದು. ಸೊ ಗೈಸ್ ಬನ್ನಿ ಇವಾಗ ಹೋಗೋಣ. ನೋಡಿ ಕ್ಲೈಮೇಟ್ ಹೆಂಗಾಗ್ಬಿಟ್ಟಿದೆ ಮೈಸೂರ್ದು ಆಲ್ರೆಡಿ. ಗೈಸ್ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ ಕೆಳಗಡೆಯಿಂದ. ಬಟ್ ಇವಾಗ ಮಳೆ ಬರ್ತಿರೋ ಕಾರಣಕ್ಕೆ ನಾವು ಡೈರೆಕ್ಟ್ ಟೈಮ್ ಹೊಂಟೋಗೋಣ. ನೆಕ್ಸ್ಟ್ ಟೈಮ್ ಯಾವಾಗ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ, ನೆಕ್ಸ್ಟ್ ಟೈಮ್ ಮತ್ತೆ ಹತ್ಕೊಂಡು ಹೋಗ್ತೀವಿ. ಬಟ್ ಇವಾಗ ಮಳೆ ಬರೋ ಕಾರಣಕ್ಕೆ ನಾವು ಹಂಗೆ ಹೋಗ್ತೀವಿ ಡೈರೆಕ್ಟ್ ಆಗಿ. ನೋಡೋಣ ನಮ್ಮ ಇವಾಗ ಮೋಸ್ಟ್ಲಿ ಕ್ಲೋಸ್ ಆಗಿರ್ಬೋದು ಅನ್ನೋ ಗೊತ್ತಿದೆ ದೇವಸ್ಥಾನ. ನನಗೆ ಟೈಮ್ ಆಲ್ರೆಡಿ ಬಂದ್ಬಿಟ್ಟು ಇವಾಗ 11:38 ಆಗಿದೆ. 2 o'clock ತನಕ ಓಪನ್ ಇರುತ್ತೆ. 12 o'clock ಲಾಸ್ಟ್ ತಾನೆ? ಇಲ್ಲ 2, ಆಮೇಲೆ 2 to 3:30 ಕ್ಲೋಸ್, ಆಮೇಲೆ 4 o'clock ಓಪನ್. ಆ ಥರ ಏನೋ ಇದೆ ಅಂತೆ. ಬನ್ನಿ ಲೆಟ್ಸ್ ಗೋ. ಈ ಮಳೆ ಸಿಕ್ಕಾಪಟ್ಟೆ ಜೋರಾಗೋಯ್ತು. ಏನ್ರಿ ಮೋಟ್ರ್ ಆಫ್ ಮಾಡ್ರಿ ನೀವು. ಮೋಟ್ರ್ ಗಿಟ್ರು ಇರ್ಲಿ ಬಿಡಿ, ನಾವು ಸಿಗ್ತಿರೋದೇ ಮಳೆಗಾಲದಲ್ಲ, ಅದಕ್ಕೆ ಮಳೆ ಬರ್ತಿದೆ. ಅದೇ ಒಂಥರ ಖುಷಿ ಆಗುತ್ತೆ ಮಳೆಯಲ್ಲಿ ಕಾರ್ ಓಡಿಸೋದಕ್ಕೆ, ಫಿಯಾನ್ಸಿ ಜೊತೆ ಆಚೆ ಹೋಗೋದಕ್ಕೆ ಖುಷಿ ಆಗುತ್ತೆ ಒಂಥರ. ಬನ್ನಿ. ನಿಮ್ಮ ಮನೆಯಿಂದ ಹತ್ರ ಅಲ್ಲ ಚಾಮುಂಡಿ ಬೆಟ್ಟ? ಹತ್ರ. ಮೈಸೂರಲ್ಲಿ ಎಲ್ಲಿ ಹೋದ್ರು ಹತ್ರನೇ. ಹಂಗೆ ಮೈಸೂರು ಹುಡುಗಿರು ಮೈಸೂರನ್ನ ಬಿಟ್ಕೊಡಲ್ಲ ಅಲ್ವಾ? ಎಷ್ಟು ಪೀಸ್ ಅಂಡ್ ಕಾಮ್ ಆಗಿದೆ. ವಾವ್, ಸಕ್ಕತ್ತಾಗಿದೆಯಮ್ಮ. ಇವಾಗ ಕಾರ್ನ ಪಾರ್ಕ್ ಮಾಡಿ ಛತ್ರಿ ತಗೊಂಡು ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ನಾನೇ ನಾವ್ ಇಲ್ಲೇ ಮಳೆ ಇದೆ ತಕೊಂಡ್ಬಿಟ್ಟಿದೀವಿ, ಅದಕ್ಕೆ ಆಚರಣೆ ಮಳೆಗಾಲ. ವಾಯ್ಸ್ ನೋಡಿ ಎಷ್ಟು ರಶ್ ಇದೆ ಇವತ್ತು ಕೂಡ. ಮಳೆ ಬಂದ್ರು ಏನೇ ಬಂದ್ರು ಕೂಡ ಚಾಮುಂಡಿ ಬಿಟ್ಟು ಬರೋದು ಬರ್ತಾನೆ ಇರ್ತಾರಲ್ಲ. ಮೈಸೂರಲ್ಲಿ ಬರ್ತಾರೆ ಜಾಸ್ತಿ ಅಲ್ಲ? ಮೈಸೂರಲ್ಲಿ ಜಾಸ್ತಿ ಜನ ಬರ್ತಾರೆ ಚಾಮುಂಡೇಶ್ವರಿಗೆ. ಬನ್ನಿ ನೋಡೋಣ ಹೆಂಗ್ ಮಳೆ ಬರ್ತೀವಿ ನೋಡಿ ಆಚೆ ಕಡೆ. ಅಲ್ಲಿ ಫುಲ್ಲು ಮಳೆ. ನೀನ್ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ತಾನೆ ಇಲ್ಲಿಗೆ ಚಾಮುಂಡಿ ಬೆಟ್ಟಕ್ಕೆ? ಅವಾಗ ಇಲ್ಲ ಅಕ್ಕಪಕ್ಕ ಆಟ ಸಾಮಾನುಗಳು ನೋಡಿದ್ರೆ ತಗೊಬೇಕು ಅನ್ಸ್ತಿತ್ತ? ಇವಾಗ ಅನ್ಸಲ್ಲ. ಯಾಕೆ? ಇವಾಗ ಏನು ನನಗ್ ಬೇಕಾಗಿರೋದೇನು ಸಿಗಲ್ವಲ್ಲ ಇಲ್ಲಿ. ನನ್ಗೆ ಇವಾಗ ಅನ್ಸುತ್ತೆ ಗೈಸ್, ಅದು ತಗೋಬೇಕು ಇದು ತಗೋಬೇಕು ನೋಡಿದಾಗಲ್ಲ. ಅದು ತಗೋಬೇಕು ಇದು ತಗೋಬೇಕು ಅನ್ಸ್ತಾ ಇರುತ್ತೆ ಅವಾಗ ಅವಾಗ. ಏನ್ ಬೇಕು ಹೇಳು, ಕೊಡಿಸ್ತೀನಿ. ಕೊಡ್ತೀಯಾ? ಮುಂದೆ ಹೇಳ್ತೀನಿ ಏನೋ ಬೇಕು ಅಂದ್ರೆ. ಸಿಕ್ಕಾಪಟ್ಟೆ ಮಳೆ. ಇಷ್ಟು ಮಳೆ ಫಸ್ಟ್ ಟೈಮ್. ಹೌದಾ? ಇರೋ ವಂಶರು ಅಲ್ಲ, ಇದ್ಬೇ ಛತ್ರಿ ಉದ್ದ ಹಿಂಗ್ ಬಕ್ಕೊಂಡು ಹೋಗ್ಬೇಕು, ಮೇಲೆ ಟಚ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ
ಹೆಂಗಿದೆ ನೋಡಿ ವೆದರು. ಈ ಕಡೆ ಇಟ್ಕೋ. ಇಟ್ಕೊಂಡಿದ್ದೀನಲ್ರಿ, ಬರ್ತೀವ ನಿಮ್ಗೆ. ಬರ್ತಾ ಇದೆ ಇದು. ಫುಲ್ಲು ಫಾಗು. ವಾ, ಅದು ಬೇರೆ ಬೇರೆ ಊರು. ಊರಿಗೆ ಬಂದಂಗಿದೆ ನಿಜವಾಗ್ಲೂ. ಊರೇ ಆಕ್ಚುಲಿ ಇದು, ಮೈಸೂರೇ ಅಲ್ಲ, ಬೇರೆ ಊರೇ. ಬಟ್ ವೈನಾಡು, ಕ್ಯಾಶ್ ಬೇಕಲ್ಲ. ಕೇರಳ, ನಾವು ಕ್ಯಾಶ್ ತರೋದು ಮರ್ತೋಗ್ಬಿಟ್ಟಿದ್ದೀವಿ. ನಾವು ಸ್ವಲ್ಪ ಕಾಣಿಕೆ ಇತ್ತು, ನಮ್ದೇನೋ ಬೇಡ್ಕೊಂಡಿದ್ದೀವಿ ದೇವ್ರಿಗೆ. ಸೊ ಅದಾದ್ರೆ ಹಂಗೆ ಮಾಡ್ತೀವಿ ಅಂತ. ಬಟ್ ಬಂದಿದ್ದೀವಿ, ಕ್ಯಾಶ್ ತರೋದು ಮರ್ತೋಗ್ಬಿಟ್ಟಿದ್ದೀವಿ. ಯಾವ್ದಾದ್ರು ಅಂಗಡಿಗೆ ಹೋಗ್ಬಿಟ್ಟು ಫೋನ್ ಪೇ ಮಾಡ್ತೀವಿ, ಗೂಗಲ್ ಪೇ ಮಾಡ್ತೀವಿ, ಕೊಡಿ ಅಂತ ಕೇಳ್ಬೇಕಷ್ಟೇ. ಹಂಗೆ ಕೇಳೋಣ, ಕೊಡ್ತಾರೆ ಮೋಸ್ಟ್ಲಿ. ನೋಡುವ ಬನ್ನಿ ಕೇಳೋಣ. ಮಳೆ ಬರ್ತಿಲ್ಲ, ಫಾಗ್ ಇರೋದು. ಸುಮ್ಮನೆ ಛತ್ರಿ ವೇಸ್ಟ್ ಆಯ್ತು ಇವಾಗ. ಎಲ್ಲಿಡ್ತೀರಾ? ಅದೇ ನಾವು ಪೂಜೆ ಸಾಮಾನು ಇಟ್ಕೋತೀವಲ್ಲ, ಅವ್ರ ಹತ್ರ ಇಟ್ಟೋಗೋಣ. ಹಾಯ್ 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 ಹಾಯ್. ಥ್ಯಾಂಕ್ ಯು ಚೆನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು ತೊಗೊಳ್ಳಿ. ಹಾಯ್, ಚೆನ್ನಾಗಿದ್ದೀರಾ? ಹೌದಾ, ಥ್ಯಾಂಕ್ ಯು. ಕೇಳ್ದೆ ಅಂತೇಳಿ ಮಗಳಿಗೆ. ಓಕೆ, ಥ್ಯಾಂಕ್ ಯು. ಹಾಯ್ ಹಾಯ್ ಹಾಯ್. ರಶ್ ನೋಡಿ ಹೆಂಗಿದೆ, ಸಿಕ್ಕಾಪಟ್ಟೆ ರಶ್ ಇದೆ ಅಲ್ಲ. ತುಂಬಾ ರಶ್ ಇದೆ. ಏನ್ ಮಾಡೋದು, ನಾವು ಬೆಳಗ್ಗೆನೆ ಬರ್ಬೇಕಿತ್ತು ಆಕ್ಚುಲಿ. 6 ಗಂಟೆ ಬಂದ್ರೆ ರಶ್ ಇರ್ತಿರ್ಲಿಲ್ಲ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಕೂಡ ನಾವು ಅಮ್ಮನ ಹತ್ರ ಬಂದಿದ್ದಾಗ ಅವಾಗ ಕೂಡ ಹೋಗಕ್ಕಾಗಿಲ್ಲ, ರಶ್ ಇತ್ತು ಅಂತ. ಈ ಟೈಮು ಹೋಗಕ್ಕಾಗ್ತಿಲ್ಲ. ಚಾಮುಂಡಿ ಬೆಟ್ಟಕ್ಕೆ ನಂಗೆ ಯಾಕೋ ನಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕೆ ಆಗ್ತಿಲ್ಲ. ಅವಾಗ ಹೋಗಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. 4 ಅವರ್ ಕ್ಯೂ ಇದೆ ಅಂತೆ. ಅದಕ್ಕೆ ನೋಡ್ತಿದ್ವಿ ಏನ್ ಮಾಡೋದು, ಇವಾಗ ಆಚೆ ಕೈಕೊಂಡು ಹೋಗ್ಬೇಕಷ್ಟೇ. ಸೊ ಗೈಸ್, ಒಳಗೆ ಹೋಗಕ್ಕಾಗಿಲ್ಲ. ಬಟ್ ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಫ್ಯಾಮಿಲಿ ಎಲ್ಲ ಆಚೆ ಕಡೆ ಮೀಟ್ ಆದ್ರು, ಫೋಟೋ ತಗೊಂಡ್ರು, ಖುಷಿ ಆಯ್ತು. ಬಟ್ ನಮ್ಗೆ ಒಳಗಡೆ ಹೋಗಕ್ಕಾಗಿಲ್ಲ ಅಂತ ನಮ್ಗೆ ಬೇಜಾರಾಯ್ತು. ಇವಾಗ ನಾನು ಲಾಸ್ಟ್ ಟೈಮ್ ಬಂದಾಗ ಕೂಡ ಹಿಂಗೆ ಆಯ್ತು ನನಗೆ, ಈ ಟೈಮ್ ಬಂದಾಗ ಕೂಡ ಹಿಂಗೆ ಆಯ್ತು. ನೆಕ್ಸ್ಟ್ ಟೈಮ್ ಸ್ವಲ್ಪ ಬೇಗ ಬರ್ತೀನಿ, 6 ಗಂಟೆಗೆ ಬರೋ ನೆಕ್ಸ್ಟ್ ಟೈಮ್. ಇವತ್ತು ಆಕ್ಚುಲಿ ಏನೋ ಇರ್ಬೋದು, ತುಂಬಾ ರಶ್ ಇದೆ. ಇಷ್ಟ ಇರಲ್ಲ ಆಕ್ಚುಲಿ. ನೀವು ಬಂದಾಗ ಹಿಂಗೆ ರಶ್ ಇರ್ತಿತ್ತಾ? ಇಲ್ಲ, ಇರುತ್ತಂದ್ರೆ ಇಷ್ಟೊಂದು ಇರಲ್ಲ. ಇವತ್ತೇನೋ ಇರ್ಬೋದು, ಅದಕ್ಕೆ ಇಷ್ಟೊಂದು ರಶ್. ಸೊ ಗೈಸ್, ಏನ್ ಗೊತ್ತಾ, ನನಗೆ ಎಷ್ಟೊಂದು ಜನ ನೆಗೆಟಿವ್ ಕಮೆಂಟ್ಗಳು ಮಾಡ್ತಿರ್ತಾರೆ. ಒಬ್ಬನಿಗೆ ಅದಲ್ಲ, ಎಲ್ರಿಗೂ ಮಾಡ್ತಿದ್ದಾರೆ ನೆಗೆಟಿವ್ ಕಮೆಂಟು. ಬಟ್ ಈ ಥರ ಆಚೆ ಕಡೆ ಬಂದಾಗ ನೀವು ಕೊಡೋ ಪ್ರೀತಿ ಆ್ಯಂಡ್ ಬಂದ್ಬಿಟ್ಟು ಹಣ, ಫೋಟೋ ಆ್ಯಂಡ್ ಚೆನ್ನಾಗಿ ಮಾಡ್ತೀರಿ ವಿಡಿಯೋಸು, ನಿಮ್ಮ ಕಪಲ್ ಚೆನ್ನಾಗಿದೆ. ಸೊ ಈ ಥರ ಅಂತ ಗೊತ್ತಾ ನಂಗೆ. ಅದು ನೋಡಿದಾಗ ಅವೆಲ್ಲ ಏನೂ ಅನ್ಸೋದೇ ಇಲ್ಲ. ನೆಗೆಟಿವ್ ಕಮೆಂಟ್ಗಳು ಮಾಡ್ತೀವಿ ಅಂತ ಅನ್ಸಲ್ಲ. ಬಟ್ ಒಂಥರ ಖುಷಿನೂ ಆಗುತ್ತೆ ಈ ಥರ ಆಚೆ ಬಂದಾಗ ಎಲ್ರು ನಮ್ಮ ಹತ್ರ ಮಾಡ್ತಾ ಇಲ್ವಾ. ನೀ ಹತ್ರ ಇದ್ದವರೆಲ್ಲ ಎಷ್ಟು ಸ್ವೀಟ್ ಆಗಿ ಮಾತಾಡಿದ್ರು ಗೊತ್ತಾ ಅಲ್ವಾ? ಅನ್ನೋನ್ ಬಂದು ಮಾತಾಡ್ಸಿದ್ದು ಫಸ್ಟ್ ಟೈಮ್. ಏನ್ ಪ್ಲಾನು? ಒಬ್ರು ಮನೇಲಿ ಊಟಕ್ಕೆ ಕರೆದಿದ್ದಾರೆ, ಸ್ಪೆಷಲ್ ಆಗಿ ನಿನ್ನ. ಯಾರದು? ಅಂಕಲ್, ಫ್ರೆಂಡ್. ಓಕೆ, ಕ್ಲೋಸ್ ಫ್ರೆಂಡ್. ಅವ್ರು ಊಟಕ್ಕೆ ಕರೆದಿದ್ದಾರಾ? ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಗೈಸ್. ನೆಕ್ಸ್ಟ್ ಇವಾಗ ಅಲ್ಲಿ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಬೇಜಾರಾಯ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂತ. ಬಟ್ ಸೆಕೆಂಡ್ ಟೈಮ್ ಗೈಸ್ ನಂಗೆ ಆಗಿರೋದು ಇದು. 2ನೇ ಸಲ ಹೋಗೋಕ್ಕಾಗಿಲ್ಲ ದೇವಸ್ಥಾನಕ್ಕೆ. ಚಾಮುಂಡೇಶ್ವರಿ ನಾನು ಯಾಕೋ ಕರ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ಪವರ್ಫುಲ್ ಆಗಿ ಬರ್ತೀನಿ ಗೈಸ್, ಫುಲ್ ಪವರ್ ಪ್ಯಾಕ್ಡಾಗಿ ಬರ್ತೀನಿ ನೆಕ್ಸ್ಟ್ ಟೈಮು. ನೋಡ್ರಿ ಇವಾಗ ಎಷ್ಟು ಬಿಸಿಲಿದೆ ಅಪ್ಪ. ಮೈಸೂರು ವೆದರ್ ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಮೈಸೂರಲ್ಲಿ ಬೇಜಾರಾದ್ರೂ ಕೂಡ ಬೆಟ್ಟಕ್ಕೆ ಬರ್ತೀರಾ, ಖುಷಿ ಆದ್ರೂ ಕೂಡ ಬೆಟ್ಟಕ್ಕೆ ಬರ್ತೀರಾ. ಅದು ಯಾಕೆ ಆ ಥರ? ಅದು ಹಂಗೆ ಏನೋ ಗೊತ್ತಿಲ್ಲ. ಖುಷಿ ಆದ್ರೆ ಬೆಟ್ಟಕ್ಕೆ, ಎಕ್ಸಾಮ್ ಪಾಸ್ ಆದ್ರೆ ಬೆಟ್ಟಕ್ಕೆ, ಫೇಲ್ ಆದ್ರೂ ಬೆಟ್ಟಕ್ಕೆ, ಬ್ರೇಕಪ್ ಆದ್ರೆ ಬೆಟ್ಟಕ್ಕೆ, ಸಕ್ಸಸ್ ಆದ್ರೂ ಬೆಟ್ಟಕ್ಕೆ. ಬೆಟ್ಟ ಒಂಥರ ನಿಮ್ ತೋರ್ ಮನೆ ಆಗ್ಬಿಟ್ಟಿದೆ. ಒಬ್ರು ಕಮೆಂಟ್ ಮಾಡಿದ್ದಾರೆ, ಅದು ನಂಬರ್ ತೋರ ಓದಿ. ನೋಡಿ ವರುಣ್ ಬ್ರೋ, ನೀವು ನಮಗೆ RCB ಇದ್ದಂಗೆ. ನೀವು ಏನೇ ಮಾಡಿದ್ರು ನಾವು ನಿಮ್ನ ಬಿಟ್ಟು ಕೊಡಲ್ಲ, ಆಯ್ತಾ? ಆಮೇಲೆ ಇತ್ತೀಚೆಗೆ ಸ್ವಲ್ಪ ಅಂಕಲ್ ಮಕ್ಕಳು ಬ್ಯಾಡ್ ಕಮೆಂಟ್ ಹಾಕ್ತಾ ಇದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಗ್ತಾ ಖುಷಿಯಾಗಿರಿ ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ ನಿಮಗೆ. ಬ್ಯೂಟಿಫುಲ್ ಕಮೆಂಟ್ ಮಾಡಿದ್ರ ಮ್ಯಾಂಗೋ ಬಾಯ್. ಯಾರು ಕಮೆಂಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಸಖತ್ ಕಮೆಂಟ್ ಮಾಡಿದಾರಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಅಕ್ಕ ಕ್ಯೂಟ್, ಶೀ ಇಸ್ ಕ್ಯೂಟ್ ಅಂತ ಕಮೆಂಟ್ ಮಾಡಿದ್ದೀರಾ. ಕ್ಯೂಟ ನಾನು? ಕೇಳು ನಮ್ಮ ಆಡಿಯನ್ಸ್ಗೆ, ಅವರೇ ಹೇಳ್ತಾರೆ. ಅವರು ಹೇಳ್ತಿದಾರಲ್ಲ. ಗೈಸ್ ನೋಡೋಣ ಎಷ್ಟು ಜನಕ್ಕೆ ನಮ್ರತಾ ಅವರು ಕ್ಯೂಟ್ ಅಂತ ಅನ್ಸ್ತಾರೆ. ಅವ್ರು ಕಮೆಂಟ್ ಮಾಡಿ ಗೈಸ್. 1,000 ಕಮೆಂಟ್ ಬಂದ್ರೆ ನೀವು ಕ್ಯೂಟ್ ಇದ್ದೀರಾ ಅಂತ ಅರ್ಥ. ಇಲ್ವಾ? ಕ್ಯೂಟ್ ಆಗಿದ್ದೀರಾ ಯಾಕತ್ತ. ನೋಡೋಣ ಎಷ್ಟು ಜನಕ್ಕೆ ಕ್ಯೂಟ್ ಅಂತ ಅನ್ಸ್ತಾರೆ ಅಂತ. ನಿಮ್ಮೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರಲ್ಲ ಕಮೆಂಟ್ ಮಾಡ್ತಾರೆ ಇವಾಗ. ನೋಡ್ತೀನಿ. ನೋಡಿ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಓದಿ. ನಮ್ರತಾ ಅವರೇ, ಯಾರು ಏನಾದ್ರೂ ಹೇಳಿ, ವರುಣ್ ತುಂಬಾ ಒಳ್ಳೆ ಹುಡುಗ, ತುಂಬಾ ಕಷ್ಟಪಡುತ್ತಾ ಮೇಲೆ ಬಂದಿದ್ದಾರೆ. ಇಬ್ರು ಚೆನ್ನಾಗಿದ್ದಾರೆ. ಯಾರು ಏನು ಮಾಡಲು ಆಗೋದಿಲ್ಲ. ನೀವು ಜೀವನ ಖುಷಿಯಿಂದ ಯಾವಾಗ್ಲೂ ಇರಬೇಕು. ದೇವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ವಾವ್, ರೇಖಾ ಅನ್ನೋರು ಕಮೆಂಟ್ ಹಾಕಿರೋದು ಸೂಪರ್.
ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. Much love. ಚೆನ್ನಾಗಿದೆ ಎಲ್ಲ ಕ್ಯೂಟ್ ಬ್ಯೂಟಿ ಟಿಪ್ಸ್ ಹೇಳಿ ಅಂತ ಎಲ್ಲ ಹಾಕಿದ್ದಾರೆ. ಹೇಳ್ರಿ ನಿಮ್ ಬ್ಯೂಟಿ ಟಿಪ್ಸ್ ಏನಂತ. ಹೇಳ್ತೀನಿ ಸ್ವಲ್ಪ ಬೆಳ್ಳ ನಮ್ಮ ಸ್ವಲ್ಪ ಸ್ಕಿನ್ ಕೇರ್ ಸ್ವಲ್ಪ ಹೇಳ್ರಿ. ನಮ್ಮ ಮುಂಚೂರು ಸ್ಕಿನ್ ಕೇರ್ ಮಾಡ್ಕೋತೀವಿ ನಿಮ್ ತರ ಬೆಳ್ಳ ಹಾಕ್ತಿವಿ. ಹೇಳ್ತೀನಿ ಗೈಸೂರು ಏನು ಹಚ್ಚೋದಿಲ್ಲ ಗೈಸ್ ಮೇಕಪ್ ಪಾಪ. ಗೈಸ್ ಈಗ ಜಸ್ಟ್ ನಮ್ರತ್ ಅವ್ರ ಮನೆ ಹತ್ರ ಬಂದ್ವಿ. ಇವಾಗ ಅವ್ರ ಅಮ್ಮನ ಪಿಕ್ ಮಾಡ್ಕೊಂಡು ಲಂಚ್ ಹೋಗ್ಬೇಕು. ಈ ಸೈಟ್ ಏನೋ ಖಾಲಿ ಕೊಟ್ಬಿಡ್ರಿ ನಮ್ಗೆ. ಇಲ್ಲ ಇದು ಆಗೋಗಿದೆ. ಆಗೋಗ್ಬಿಟ್ಟಿದ್ಯಾ? ಈ ಸೈಟ್ ಖಾಲಿ ಇಲ್ವಾ? ಆಗೋಗಿದೆ. ಅದು ಆಗೋಗ್ಬಿಟ್ಟಿದ್ಯಾ? ಇಲ್ಲೇ ಎಲ್ಲರೂ ಮನೆ ಮಾಡ್ಕೊಂಡಿವ ಆರಾಮಾಗಿ ನನ್ನ ಸೈಟ್ ತಗೊಂಡು. ಆಗಿದೆ ಮೋಸ್ಟ್ಲಿ ಪಕ್ಕದ ಸೈಟ್ ಆಗಿಲ್ಲ ಅನ್ಸುತ್ತೆ. ಎಷ್ಟಿದೆ ರೇಟ್ ಇಲ್ಲಿ? ಹೌದು ಇಲ್ಲಿ ಎಷ್ಟಿದೆ ಪ್ರೈಸು? ಇಲ್ಲಿ 30-40 1 crore 30 lakhs. ಅಷ್ಟೊಂದು ಆಗ್ಬಿಟ್ಟಿದ್ಯಾ? 30-40 ಅಂದ್ರೆ ಎಷ್ಟೊಂದು 12,000ನಾ 13,000ನಾ ಸ್ಕ್ವೇರ್ ಫೀಟು? ಎಷ್ಟು ಈ ಲೊಕೇಶನ್ ಅಲ್ಲಿ ಜಾಸ್ತಿ. ಹೌದಾ? ಬೇರೆ ಕಡೆ ಸ್ವಲ್ಪ ಕಡಿಮೆ ಇರುತ್ತೆ. ಅಪ್ಪ ಎಲ್ಲ ಸೈಟ್ ತೊಗೊಳೋದೇ ಮಾಡೋದು ಆಗಲ್ಲ ಗೈಸ್. ಸಿಕ್ಕಾಪಟ್ಟೆ ಕಷ್ಟ. ಊರು ಬಿಟ್ಟು ಊರಿಗೆ ಬರಬೇಕು ಅಂದ್ರೂ ಇಲ್ಲೂ ಜಾಸ್ತಿ. ನಮ್ಮೂರಲ್ಲಿ ತೊಗೋಬೇಕಾದ್ರೆ ಅಲ್ಲಿ ಇದ್ದಿದ್ದು ಜಾಸ್ತಿ. ಆದಷ್ಟು ಬೇಗ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ. ನಾನು ಒಂದು 4-5 ಕಡೆ ಹೇಳಿದ್ದೀನಿ ಸೈಟ್ ತೊಗೊಬೇಕು ಅಂತ. ಮದುವೆ ಹಾಕಿನ ಮುಂಚೆ ಸೈಟ್ ತೊಗೋತೀನಿ, ಅದಂತೂ ಪಕ್ಕ ಕನ್ಫರ್ಮ್. ಹಾಂ, ಮದುವೆ ಆದಮೇಲೆ ಇಬ್ರು ಸೇರಿ ಬಿಲ್ಡ್ ಮಾಡೋಣ ನಮ್ಮ ಡ್ರೀಮ್ ಹೌಸ್ನ. ಓಕೆ ಡನ್. ಪ್ಯಾಂಟ್ ಇನ್ನೂ ಬಂದಿಲ್ವಾ? ಹಾಯ್, ಹೌ ಆರ್ ಯು? ಹೌ ಆರ್ ಯು ಗ್ರ್ಯಾಂಡ್ ಮದರ್? ಹಾಯ್, ಹೌ ಆರ್ ಯು? ಹೌ ಆರ್ ಯು? I am very fine. ಓ, ಯು ನೋ ಇಂಗ್ಲೀಷ್? Yes. ಹೌ ಮಚ್ ಯು ನೋ? ಹೌ ಮಚ್ ಇಂಗ್ಲೀಷ್ ಯು ನೋ? How? ಹೌ ಮಚ್ ಇಂಗ್ಲೀಷ್ ಯು ನೋ? ಲಿಟಲ್ Little. ಓ, ಓಕೆ ಓಕೆ. ಯು ಆರ್ ಸೋ ಕ್ಯೂಟ್. ಯು ಆರ್ ಸೋ ಕ್ಯೂಟ್. Thank you. ಥ್ಯಾಂಕ್ ಯು ಥ್ಯಾಂಕ್ ಯು. ಯು ಚೈನ್ ಅಯ್ಯೋ ಚೈನ್ ನೋಡ್ರಿ, ಅವತ್ತು ಕೊಟ್ಬಿಟ್ಟು ವಾಪಸ್ ತಗೊಂಡ್ರಿ ಚೈನ್. ನಂಗೆ ಕೊಟ್ಟು ಚೈನ್ ಇಲ್ಲ ನೋಡಿ. ಅಲ್ಲ, ನಾನು ಕೊಟ್ಬಿಟ್ಟು ಅವತ್ತು ನೀವು ಹಾಕೋ ಅಂತ ವಾಪಸ್ ನೀವು ತಗೊಂಡ್ಬಿಟ್ರಿ ಚೈನ್. ಕೊಡಿ ವಾಪಸ್ ನನಗೇನೆ. ಅಲ್ಲ ಅದು ಕೊಟ್ಟನಲ್ಲ ಚೈನು, ಆ ಚೈನೇ ಇಲ್ಲ ಇವಾಗ. ಮತ್ತೆ ಇದು ಬೇರೆ ಚೈನಾ? ಇದು ಬೇರೆ, ಇದು ದೊಡ್ಡದಾಗಿರೋದು. ಇದು ಬೇರೆ ಚೈನು. ಎರಡು ಒಂದೇ ಚೈನ್ ಅಜ್ಜಿ? ಇಲ್ಲ, ಇಲ್ಲಿ ಚಿಕ್ಕದು ಇಲ್ಲಿ ಇತ್ತು. ಇದು ಮಾಂಗಲ್ಯ ಚಿಕ್ಕದು ಮಾಂಗಲ್ಯ. ಇಂಡೈರೆಕ್ಟ್ ಆಗಿ ನಿನಗೆ ಕೊಡಲ್ಲ ಅಂತಿದ್ದಾರೆ. ಇಲ್ಲ ಕೊಡಲ್ಲ ಅಂತ ಹೇಳಿಲ್ಲ. ಮತ್ತೆ ನಾಳೆ ದಿವಸ ಹೋಗಿದ್ವಿ. ಕೊಡಿ ಚೈನ್ ಇವಾಗ. ಮತ್ತೆ ನನಗದು ಈ ಚೈನ್ ಕೊಡಿ ನಂಗೆ ಇವಾಗ. ಅವತ್ತು ಕೊಟ್ಬಿಟ್ಟು ಮತ್ತೆ ತೊಗೊಂಬಿಡ್ರಲ್ಲ ವಾಪಸ್ ನನ್ನ ಹತ್ರ. ತಗೋ ಮದ್ವೆಗೆ ಹಾಕೋಣ ಅಂತ ಚೈನ್ ಇಲ್ಲ ಅಂತ ಅನ್ಕೊಂಡು ಕೊಟ್ಬಿಟ್ಟು ವಾಪಸ್ ತೊಗೊಂಬಿಟ್ಟಿದ್ದೀರಾ. ಇವಾಗ ತಿರ್ಗಾ ಆಂಟಿ ಹಾ ಅಲ್ಲ, ಆಂಟಿ ಚೈನ್ ಕೊಟ್ಬಿಟ್ಟು ವಾಪಸ್ ತೊಗೊಂಬಿಡ್ರ ವಾಪಸ್. ಆಯ್ತು, ಬೇಡ ಬಿಡಿ ಹಾಕೊಳ್ಳಿ ಪರವಾಗಿಲ್ಲ. ಹಾಕೊಳ್ಳಿ ನೀವು ಹಾಕೊಳ್ಳಿ ಸಾಕು. ಅಲ್ಲ ಕೊಡ್ತೀನಿ, ಅದು ಅದು ಬರ್ಲಿ. ಓ, ಅದು ಬಂದ್ರೆ ಅದು ಬರ್ಲೇಬೇಕದು. ಯಾವುದು? ಆ ಚೈನು ನಿಮ್ ಕೊಟ್ಟಿದ್ದು. ಅಜ್ಜಿ ಒಂಥರ ಮಜಾ. ನೀವೆಲ್ಲ ನನ್ನ ಪ್ಯಾಂಟ್ ಅಲ್ಲಿ ಲೂಸ್ ಆಗ್ಬಿಟ್ಟಿದೆ, ಸಣ್ಣ ಆಗ್ಬಿಟ್ಟಿದೆ ಅಂತ. ಅಲ್ಲ ಅಜ್ಜಿ, ಇದು ಪ್ಯಾಷನ್. ಇದು ಹಿಂಗೆ ಬರೋದು ಪ್ಯಾಂಟ್ ಇದ್ರದ್ದು. ಅದೇ ಫ್ಯಾಷನ್. ಹೌದು, ಅಂದ್ರೆ ತುಂಬಾ ಜಾಸ್ತಿ ಆಗೋಯ್ತು. ಏನಜ್ಜಿ ಹಂಗೆ ಮಾಡ್ಬಾರ್ದ? ಸ್ಟೈಲ್ ಮಾಡ್ಬೇಕಾ? ಮಾಡ್ಬೇಕು. ಇಷ್ಟು ಬೇಡವಾ? ಮತ್ತೆ ಎಷ್ಟು? ಅರ್ಧ ಅರ್ಧ ಮಾಡ್ಕೊಬೇಕಾ? ಸರಿ, ನೆಕ್ಸ್ಟ್ ಟೈಮ್ ಇಂದ ಅರ್ಧ ಹಾಕೊಂಡ್ಬರ್ತೀನಿ. ಚಡ್ಡಿ ಹಾಕೊಂಡ್ಬಿಡ್ತೀನಿ ನೆಕ್ಸ್ಟ್ ಟೈಮ್ ಇಂದ. ಬೇಡ ಚಡ್ಡಿ ಬೇಡವಾ? ದೃಷ್ಟಿ ಆಗೋಗುತ್ತೆ. ಅಂದ ಕೈ ಎಲ್ಲ ಪಕ್ಕದಲ್ಲಿ ಕೂತಿರೋ ಕೈ ಹಾಕ್ಬಿಟ್ರೆ ಮಾಡ್ತೀರ. ಅಪ್ಪ, ಅಜ್ಜಿ ಸೂಪರ್ ಕಾಮಿಡಿ. ಅಜ್ಜಿಗೆ ಎಷ್ಟು ವಯಸ್ಸು ಇವಾಗ? 70 years? 80. ಅಜ್ಜಿ ನಿಮ್ಗೆ 80 years ಆಗ್ಬಿಟ್ಟಿದೆ ಇವಾಗ. 80 years. ಕಂಗ್ರಾಚುಲೇಷನ್, ಹ್ಯಾಪಿ ಬರ್ಡೇ. ನಿಮ್ ಹ್ಯಾಪಿ ಬರ್ಡೇ ಇವತ್ತು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಗಿಫ್ಟ್ ಕೊಡಿ. ಗಿಫ್ಟು ಬನ್ನಿ ಊಟ ಮಾಡಿ. ಬೇಡ, ಯಾಕೆ ಹಂಗೆ ನಾವು ಅದಕ್ಕೆ ಅಜ್ಜಿ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಜ್ಜಿ ಒಂಥರ ಸೂಪರ್. ಅಜ್ಜಿ, ನಿಮ್ಮಮ್ಮ ಯಾರು? ಅವ್ರು ನಿಮ್ಮಮ್ಮನಾ? ನೀವು ಅವ್ರಿಗೇನಾಗಬೇಕು? ನಾನು ಮಗಳು. ಯಾಕಂತಾರ ಅಂತಾರೆ ಅಜ್ಜಿ? ಅವರಿಗೆ ಸ್ವಲ್ಪ ಡಿಮೆನ್ಷಿಯಾ ಇದೆ. ಸೊ ರೀಸೆಂಟ್ ಆಗಿ ನಡೀತಾ ಇರೋ ಇದೆಲ್ಲ ಅರ್ಥ ಆಗಲ್ಲ ಅವರಿಗೆ ಬೇಗ. ಮತ್ತೆ ಸ್ವಲ್ಪ ಮರು ಜಾಸ್ತಿ. ಓಕೆ. ಇವಾಗ ಮಮ್ಮಿ ನೋಡ್ಕೋತಾರಲ್ವಾ, ಸೊ ಅವರು ಅಮ್ಮ ಆಗ್ಬಿಡ್ತಾರೆ ಅವರಿಗೆ. ಅಜ್ಜಿ, ಮಗಳು ನಿಮ್ಗೆ ಅವ್ರ ಮಗಳು? ಯಾರು ಮಗಳು? ಅಮ್ಮನ ಅಪ್ಪನ ಬೇಟಿ ಮಗಳಂತೆ. ಹೌದು. ನೀವು ದೊಡ್ಡವರು. ಅವಳು. ಆಯ್ತು, ಬಾಯ್. ಸಿ ಯು. ಟಾಟಾ.
ಅದೇ ಕೊಡ್ತೀವ್ರೆ. ಥ್ಯಾಂಕ್ಸ್ ಆಂಟಿ. ಆಂಟಿ ನಾವು ನೋಡಕ್ಕೆ ಇಬ್ರು ಒಂಥರ ಅಕ್ಕ ತಂಗಿದ್ರ ಕಾಣಿಸ್ತೀರ ಆಂಟಿ. ಪಕ್ಕಪ್ಪ ನಿಜವಾಗ್ಲೂ ಅಕ್ಕ ತಂಗಿದ್ರ ಕಾಣಿಸ್ತೀರಾ. ನೀವು ಅಕ್ಕ ಇವ್ರ ತಂಗಿ. ಇಲ್ಲ ಇವ್ರ ಅಕ್ಕ ಇವ್ರ ತಂಗಿ. ಇಲ್ಲ ಸಾರಿ ಆಂಟಿನ ಅಕ್ಕ. ನಿಜ ಮಮ್ಮಿ ತರ ಕಾಣಿಸ ನಿಮ್ಗೆ ಅಲ್ವಾ? ಓ ಆಂಟಿ ಥ್ಯಾಂಕ್ಸ್ ಆಂಟಿ ಚಾಕ್ಲೇಟ್ ಕೊಟ್ಟಿದ್ದಕ್ಕೆ. ಆಕ್ಚುಲಿ ಡೈರೆಕ್ಟ್ ತಿನ್ನಲ್ಲ, ಒಂದು ಪೀಸ್ ತಿಂತೀನಿ, ನಿಂಗೆ ಒಂದು ಪೀಸ್ ಕೊಡ್ತೀನಿ. ನಾನು ತಿನ್ನಲ್ಲ ಚಾಕ್ಲೇಟ್ಸ್ ಇಷ್ಟ ಇಲ್ಲ. ಯಾಕೆ? ಇಷ್ಟ ಇಲ್ಲ, ಸ್ವೀಟ್ ಇಷ್ಟ ಇಲ್ಲ. ಓಕೆ ಗೈಸ್ ಬನ್ನಿ ಇವಾಗ ಹೋಗುವ. ಯೂಸ್ ಮಾಡಿಸು. ನಮ್ಮ ಫ್ಯಾಮಿಲಿ ಫ್ರೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಅವರ್ ಫ್ಯಾಮಿಲಿ. ಫ್ಯಾಮಿಲಿ ಇಲ್ಲ ರವಿ ಅಂಕಲ್ ಅಂತ. ಓಕೆ ಫೈನ್. ಏನಕ್ಕೆ ಫುಲ್ ನಾನ್ ವೆಜ್ ಇವತ್ತು ಮನೆಯಲ್ಲಿ? ಸ್ಪೆಷಲ್ ಆಗಿದೆಯಾ? ಈಗ ಬಂದಿದ್ಯಾ ಅಂತ ಸ್ಪೆಷಲ್ ಆಗಿ ಲಂಚ್ ಅರೇಂಜ್ ಮಾಡಿದ್ದಾರೆ. ನಾನು ಬಂದಿದ್ದೀನಿ ಅಂತ. ಅಂಕಲ್ ಮನೇಲಿ ಈ ಫ್ಯಾನ್ ಇದೆ ಗೊತ್ತಾ, ಇದು ಉಲ್ಟಾ ತಿರುಗಿದ್ರೆ ಬಿಸಿ ಅಂತೆ, ಹಿಂಗ್ ತಿರುಗಿದ್ರೆ ಚಳಿ ಅಂತೆ. ತಣ್ಣಗಾಳಿ ಗಾಳಿ ಬರ್ತೀವಿ. ಎಷ್ಟಿಗೆ ಫಿಟ್ ಮಾಡ್ತೀರಾ ಅಂಕಲ್ ಫೈನಲ್ ನೀವು? ಡಿಫ್ರೆಂಟ್ ಆಗಿದ್ದಾರೆ ಇದು. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಫ್ಯಾನ್ನ. ಸ್ವಲ್ಪ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದೀನಿ. ಹಾಂ ವಯಸ್ಸು ಇವಾಗ ಉಲ್ಟಾ ತಿರುಗಿದೆ ನೋಡಿ ವಯಸ್ಸು. ಇವಾಗ ಇದು ಬಿಸಿ ಬರುತ್ತಂತೆ. ಚೆನ್ನಾಗಿದೆ, ಒಂದು ಆಪ್ಷನ್ ಇದೆ. ನಾವು ಹಾಕೊಂಡ್ಬಂದಿದ್ದೀರ ಫ್ಯಾನ್ ಉಲ್ಟಾ ಚಳಿಗಾಲದಲ್ಲಿ ಹಾಕೊಂಡ್ಬಂದಿದ್ದೀವಿ. ಅಂಕಲ್ ಸರ್ಚ್ ನಾನಿದ್ದೀನಿ, ವರುಣರಾಜ ಅಂದ್ರೆ ಈ ಸರ್ಚಲ್ಲಿ ನಾವಿದ್ದೀವಿ. ಇಲ್ಲಿ ನೀವಿದ್ದೀರಾ. ಹಾಯ್ 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 ಹೇಳಿ ಹಾಯ್ ಅಂತ ಹೇಳಿ, ಹಾಯ್ ಅಂತ ಬಾಯ್ಬಿಟ್ಟೆ. ಹಾಯ್ 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 ಹಾಯ್. ನಿಮ್ಮ ಹೆಸರು? ಚಾರ್ವಿಯಾ? ಏನಾಯ್ತು ಅಲ್ಲಿಗೆ ಚಾರ್ವಿ? ಏನು ಚಾಕ್ಲೇಟ್ ತಿಂತಿ ಜಾಸ್ತಿ? ತಿನ್ಬೇಡ ಚಾಕ್ಲೇಟು. ಹಾಯ್ ಹಾಯ್. ನಿಮ್ಮ ಹೆಸರೇನು? ಏನ? ರಿತಿಕಾ. ಹಾಯ್ ರಿತಿಕಾ. ಪ್ರೀತಿಕಾನಾ ರಿತಿಕಾನಾ? ರಿತಿಕಾ. ಚಪಾತಿ ಒಳ್ಳೆ ನಾನ್ ವೆಜ್ ಊಟ. ನಿಂಗೆ ಬಡ ಊಟ? ಅಂಕಲ್ ನಂಬರ್ ಬಡುವ ಅಂತೆ, ಬೇಗ ಬಡುವ. ಈಗ ನಮ್ದೆಲ್ಲ ಊಟ ಆಗಿ ಅರ್ಧ ಗಂಟೆ ಆಯ್ತು. ಅಂತಾನೆ ಅವ್ರು ನಮ್ರತ ಅವರು ತಿನ್ನಿ ಬೇಗ. ನಾನೇನು ಹಾಕಿಲ್ಲ. ಇವಾಗ ನೆಕ್ಸ್ಟ್ ಹಿಂಗ್ ಕುತ್ಕೊಂಡೆ, ನೆಕ್ಸ್ಟ್ ಮಲ್ಕೊಂತಾರೆ. ಹೊಟ್ಟೆ ತುಂಬೋಗಿದೆ, ಜಾಗ ಇಲ್ಲ. ಜಾಗ ಮಾಡ್ಕೊಂಡ್ ತಿನ್ನಿ. ನಾನು ಎಕ್ಸ್ಟ್ರಾ ಬೇರೆ ಹಾಕಿಸ್ಕೊಂಡ್ಬಿಟ್ಟೆ. ಹೌದಾ? ಸೂಪರ್. ಯಾಕೆ ಇಷ್ಟ ಹಾಕ್ಸ್ಕೊಂಡ್ರಿ? ನಾನು ಬರೀ ನನ್ ಕರೆಕ್ಟ್ ಆಗಿ ತಿಂತಿದ್ದೆ. ನಿನ್ ತಟ್ಟಲ್ಲಿ ಅದೆಲ್ಲ ಪೀಸ್ಗಳು ಇಲ್ಲಿಗೆ ಹಾಕಿದ್ಯಾ? ನಾನೇನು ಹಾಕಿಲ್ಲ. ನಿಂದೆ. ಬನ್ನಿ ನಮ್ಮ ವಿಡಿಯೋ ಕುತ್ಕೊಂಡ್ಬಿಟ್ಟಿರಲ್ಲೇನ. ಬಾಯ್ 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 ಬಾಯ್. ಥ್ಯಾಂಕ್ ಯು, ಸೂಪರ್ ಆಯಿತು ಊಟ. ನೀವು ಮಾಡಿದ ಇಬ್ರು ಮಾಡಿದ ಸಖತ್ತಾಗಿತ್ತು. ಥ್ಯಾಂಕ್ ಯು. ಬಾಯ್ ಅಂಕಲ್, ಸಿ ಯು. ನಾವು ಫಸ್ಟ್ ವಿಡಿಯೋ ಮಾಡಿದ್ದೇವೆ ಗೊತ್ತಾ, ಅದೇ ಕೈ ಹಿಡ್ಕೊಂಡು. ಆ ಜಾಗ ಇದೆ ಗೈಸ್ ಮಾಡಿದ್ದು, ಇದೇ ಜಾಗ ವಿಡಿಯೋ ಮಾಡಿದ್ದೇವೆ ಅವತ್ತು ನಾವು. ಅದೆಷ್ಟು ಮಿಲಿಯನ್ ಹೋಗಿದೆ ಗೊತ್ತಾ? 22 ಮಿಲಿಯನ್ ಹೋಗಿದೆ ಗೈಸ್ ವಿಡಿಯೋ. ಅದು 25 ಮಿಲಿಯನ್ ಹೋಗಿದೆ ವಿಡಿಯೋ. ಅದೇ ಫಸ್ಟ್ ವಿಡಿಯೋ ಮಾಡಿದ್ದು. ಸೊ ಗೈಸ್ ಅಲ್ಲಿ ಊಟ ಮುಗಿಸ್ಕೊಂಡು ಇವಾಗ ನಮ್ರತ ಮತ್ತೆ ಆಂಟಿ ಅವರು ಕಾರ್ ಬುಕ್ ಮಾಡಿದ್ದಾರೆ. ಸೊ ಅದಕ್ಕೆಲ್ಲ ಹೋಗ್ತಿದ್ದೀವಿ. ಕಿಯಾ ಶೋರೂಮ್ಗಲ್ಲ. ಆಂಟಿ ಫುಲ್ ಖುಷಿ ಆಗ್ಬಿಟ್ರಿ ಹಿಂದೆ. ಸೊ ಅವರು ಹೊಸ ಕಾರ್ ತೊಗೊಂಡಿದ್ದಾರೆ. ಸೊ ಅದಕ್ಕೆ ಅದನ್ನ ಬುಕ್ ಮಾಡೋದಕ್ಕೆ ಹೋಗ್ಬೇಕು. ಮುಂದೆ ಒಂದ್ ಹೇಳ್ರಿ ಅಡ್ರೆಸ್. ಏನ್ರಿ ಹೊಸ ಕಾರ್ ತಗೊಂತೀರ? ಎಷ್ಟು ಖುಷಿ ಇದೆ? ತುಂಬಾ ಖುಷಿ. ತುಂಬಾ ಖುಷಿ. ಬನ್ನಿ ನೋಡೋಣ. ಯಾವ ಕಾರ್ ಬೇಕು ನಿಮಗೆ? ಕಿಯಾದಲ್ಲಿ ನಾನು ಕೊಡ್ತೀನಿ ನಿಮಗೆ. ತಲೆ ಕೆಡ್ಸ್ಕೊಂಡು ಹಂಗೆ ಕೊಡ್ತೀನಿ. ಹ್ಞೂ ನಿಜವಾಗ್ಲೂ ಕೊಡಿಸ್ತೀನಿ. ಕೊಡ್ತೀನಿ ಬನ್ರಿ. ಯಾವ ಕಾರ್ ಬೇಕು ಹೇಳ್ರಿ, ಕೊಡಿಸ್ತೀನಿ. ಇದು ಬೇಕಾ? ಇದು ಬೇಕಾ? ಪ್ಯಾಕ್ ಮಾಡ್ರಪ್ಪ. ಇದು ಕೊಡ್ಸ್ಬಿಟ್ಟು ಒಳಗೆ. ನಮ್ಮ ಹತ್ರ ಇರ್ಬೇಕಲ್ಲ, ನನಗೆ ಕಾಸು ಹತ್ರ ಬರ್ಬೇಕು ನನ್ನ ಹತ್ರ. ಹಿಂಗೆ ನೋಡ್ಬಿಟ್ಟು ಬೇಕು ಅಂತ ತಗೋ ಅಂತ ಮಾಡ್ಬೇಕು. ಹಾಂ ಆ ಥರ ಮಾಡಿ ಯಾವಾಗಾದ್ರೂ ಒಂದಿನ ಮಾಡ್ತೀನಿ, ಪಕ್ಕ ಮಾಡ್ತೀನಿ. ಆಚೆ ಕಡೆ ಇದೆ ಅಂತೆ. ಬನ್ನಿ ಹೋಗ್ಕೊಂಡು ಹೆಂಗಿದೆ ಅಂತ. ಅಂದ್ರೆ ಅದೇ ಕಾರ್ ಅಲ್ಲ, ಅಂದರೆ ಆ ಥರ, ಆ ಕಲರ್ ತಾನೆ. ಇದಾ? ಏನು ಸೂಪರ್ ಆಗಿದೆಯಾ? ಸಖತ್ತಾಗಿದೆ. ಅರೆ ಕಲರ್ ಸೇಮ್ ಕಲರಾ? ಇದೇ ಕಲರ್ ನಾನು ಕೇಳಿರೋದು. ಇದಾ? ಇದು ಐವರಿ ವೈಟ್. ಇದು ಗ್ರೀನಾ? ಸರಿ ಗ್ರೇ. ಇದು ಚೆನ್ನಾಗಿದೆ. ವಾವ್, ಚೆನ್ನಾಗಿದೆ. ಮೇಡಮ್ ಹೊಸ ಕಾರ್ಗೆ ಎಂಟ್ರಿ ಕೊಡಿ. ಇದು ಮ್ಯಾನ್ಯಲ್ ಅಲ್ಲ ಮೇಡಮ್? ಮ್ಯಾನ್ಯಲ್ ಇದು. ಹಾಂ ಚೆನ್ನಾಗಿದೆ ನಮ್ಮ ಕಾರ್ ಒಂಥರ. ಇದು ಸೂಪರ್ ಆಗಿದೆ ಅಲ್ಲ ಇದು. ಸನ್ ರೂಫ್ ನಿಮ್ಮ ಐಡೆಂಟಿಫಿಕೇಶನ್ ನೀವು ಎಷ್ಟು ಜನ ಬಂದಿದ್ರೆ ರಿಜಿಸ್ಟರ್ ಬಂದವರು ಅಂತ ಇಲ್ಲಿ ಬುಕ್ ಮಾಡೋದಕ್ಕೆ. ಬಟ್ ಗೊತ್ತಾಗಿಲ್ಲ ಬಂದು ಯಾರು ಅಂತ. ಬಟ್ ಇವತ್ತು ಬಂದಾಗ ಗೊತ್ತಾಗ್ಬಿಟ್ಟಿದ್ದೇನೆ ಯಾರು ಅಂತ.
ಯಾಕೆ ನೀವು ಫೇಮಸ್ ಅಂತನಾ? ಇವಾಗ ಇವರು ಫೇಮಸ್ ಏನೇ. ಅದೇ ಹೇಳ್ತಾ ಇರೋದು, ಈಗ ನಿಮ್ಮಿಂದ ಈಗ ಮೇಡಮ್ ರೆಕಗ್ನೈಸ್. ಏನ್ ಮೇಡಮ್, ನೀವು ಬಂದ್ಮೇಲೆ ಈಗ ಶೋರ್ ಮರ ನೋಡ್ತಾ ಇದಾರೆ. ಹೌದಾ? ಈಗ ನೋಡಿ ಅಲ್ಲಿ ನೋಡ್ಲಿಕ್ಕೆ ನಿಂತಿರೋದು ನೋಡಿ ಈಗ ಅವರು. ಗೊತ್ತಾಗಿಲ್ವಂತೆ. ಅದೇ ಸನ್ ರೋಸ್ ಓಪನ್ ಆಗ್ತಿಲ್ಲ ಇನ್ನೊಂದ್ಸಲ ಮೇಡಮ್, ನೀಟಾಗಿ ಮಾಡಿ ಮೇಡಮ್. ಏನ್ ಮಾಡ್ತೆ ಮೇಡಮ್? ನಿಮ್ ಕಾರ್ ಹೊಡ್ಸಕ್ ಬರಲ್ಲ ಆಂಟಿ, ಕಾರ್ ಹೊಡ್ಸಕ್ ಬರಲ್ಲ ಆಂಟಿ ಅವ್ರಿಗೆ. ಕಾರನ್ನು ಕೊಡಿಸ್ತಾ ಇದೀರಾ ಮೇಡಮ್? ಆನ್ ಮಾಡಿ ಮೇಡಮ್ ಕರೆಕ್ಟಾಗಿ, ಟೆನ್ಷನ್ ಕೊಡ್ಬಿಡಿ. ಇಲ್ಲಿ ನೋಡಿ ಆಯ್ತು 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 ಇವಾಗ ಆಯ್ತು. ವಾ, ಫುಲ್ ಓಪನ್ ಆಗುತ್ತಲ್ಲ, ನೈಸ್. ಏ ಇವ್ರಿಗೆ ಗಾಡಿ ಗಾಡಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ ಮೇಡಮ್. ಮೇಡಮ್ ಮೇಡಮ್ ಬನ್ನಿ ಮೇಡಮ್, ಬನ್ನಿ ಕೂತ್ಕೊಳ್ಳಿ ಮೇಡಮ್. ಪ್ರೆಸ್ ಮಾಡಿ ಮೇಡಮ್. ಗೈಸ್ ನಂಬರ್ ತಕ ಆಡ್ಸಕ್ ಬರಲ್ಲ ಪಾಪ ಅವ್ರು. ಪ್ರೆಸ್ ಮಾಡಿ ಅಂತವ್ರೆ. ಹುಯ್, ಓಪನ್ ಆಗೋಯ್ತು. ಮೇಲ್ಗಡೆ ಹೋಗಿ, ಇವಾಗ ಮೇಲ್ಗಡೆ ಹೋಗು. ಚೆನ್ನಾಗಿದೆ. ಸೇಮ್ ಇಂಟೀರಿಯರ್, ಸೇಮ್ ಇಂಟೀರಿಯರ್ ಬರುತ್ತೆ, ಬಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು ಆಟೋಮೆಟಿಕ್ ಬರುತ್ತೆ, ಪ್ಯಾಡಲ್ ಶಿಫ್ಟರ್ಸ್ ಎಲ್ಲ ಬರುತ್ತೆ. ಖುಷಿ ನೋಡಿ guys, ಖುಷಿ ಬರಲ್ಲ ಅಂತ ಹೇಳಿ ಬರುತ್ತೆ ಕಾರ್ ಓಡ್ಸಕ್ ನಿಮ್ಗೆ. ಗೈಸ್ ಅವರು ಮುಂಚೆ ಒಂದ್ಸರಿ ಕಾರ್ ಓಡಿಸಿದಾರೆ, ಅದಾಗ್ತಾ ನೋಡ್ಕೊಂಬನ್ನಿ ಗೈಸ್ ಹೋಗ್ಬಿಟ್ಟು. ಹಾಕ್ಲಾ ವಿಡಿಯೋ ಅದು. ಗೈಸ್ ಅವರು ಒಂದ್ಸರಿ ನಂಗೆ ಕಾರ್ ಕೊಡಿ ಓಡಿಸೋದಕ್ಕೆ, ಓಕೆನಾ? ಕಾರ್ನ ಅವ್ರ ಹತ್ರ ಓಡಿಸೋದು ನೋಡ್ಕೊಂಬನ್ನಿ. ರೆಡಿ, ಕಮಾನ್ ಸ್ಟಾರ್ಟ್. ಹ್ಯಾಂಡ್ ಬ್ರೇಕ್ ತೆಗೆಕ್ ಬರಲ್ಲ ನಿಮ್ಗೆ? ತುಂಬಾ ಟೈಟ್ ಇದೆ. ನೀನ್ 3 ಕೈಲಿ ಮಾಡ್ರು ಆಗಲ್ಲ. ಸೈಡ್ ಬಾ ನೋಡಿ. ನಿಮಿಷ ಹಾ ಹಂಗಲ್ಲ ನೋಡಿ, ಹಿಂಗಿರುತ್ತಲ್ಲ ಫಸ್ಟ್ ಹಿಂಗೆ ಎಡಿಬೇಕು ಮನೆಗಡೆ. ನಾನು ಹೇಳ್ದೆ ಪ್ರೆಸ್ ಮಾಡಿ ಬಟನ್, ಅದಕ್ಕೆಲ್ಲ ತಾಕತ್ಬೇಕು. ಆಯ್ತು, ಜಾಸ್ತಿ ವಿಡಿಯೋ ಮಾಡ್ಬೇಡ. ಇಷ್ಟೇ. ಹಾ, ಕ್ಲಚ್ ಸ್ಲೋ ಆಗ್ಬಿಡು. ನಂಗೆ ಇದು ಹೆಂಗ್ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಬ್ರೇಕ್ ಇಡಿ ಅಷ್ಟು, ಹಂಗ ಆ ಥರ ಅಷ್ಟು ಫೋರ್ಸ್ ಬ್ರೇಕ್ ಇಡಿ. ಸ್ಲೋ ಹೊತ್ತು ಬ್ರೇಕ್. ಡೌನ್ ಇದೆ. ಚೂರು ಬ್ರೇಕ್ ಇಡಿ, ಚೂರು ಬ್ರೇಕ್ ಇಡಿ. ಹಾಂ, ಲೆಫ್ಟ್ ಫುಲ್ ತಿರ್ಸ್ಕೊ, ಹಿಂಗೆ ತಿರ್ಸ್ಕೊ, ಫುಲ್ ತಿರ್ಸ್ಕೊ. ಹಾಂ, ಬ್ರೇಕ್ ಇಡು, ಚೂರು ಬ್ರೇಕ್ ಇಡಿ, ಹಂಗೆ ಹೋಗ್ಲಿ. ವೆರಿ ಗುಡ್, ಚೆನ್ನಾಗಿ ಓಡಿಸ್ತೀಯಲ್ಲ ನಮ್, ಸಕ್ಕದಾಗಿ ಓಡಿಸ್ತೀಯ ನಮ್. ನಿಜ ಎಷ್ಟು ನೀಟಾಗಿ ಓಡಿಸ್ತೀಯ ಗೊತ್ತಾ ನೀನು? ಕ್ಲಚ್ ಬಿಟ್ಟು ಸ್ಲೋ ಬ್ರೇಕ್ ಇಡಿ, ಅವೆಲ್ಲ ಚೆನ್ನಾಗಿ ಮಾಡ್ತೀಯ ನೀನು. ನಾವು ಓಡಿಸ್ತಿದ್ದೆ, ಬಟ್ ನಂಗೆ ಇವತ್ತು ಚಿಲ್ಲ ಚೂರು ಭಯ ಆಗುತ್ತೆ. ಇಲ್ಲ ಆರಾಮಾಗಿರು, ಆರಾಮಾಗಿ ಓಡಿಸು ಅಷ್ಟೇ, ಸಿಂಪಲ್. ಬಂತ ಡ್ರೈವಿಂಗು? ಡ್ರಿಫ್ಟ್ ಮಾಡ್ಲಾ? ಡ್ರಿಫ್ಟು? ಅಯ್ಯೋ ಬೇಡಪ್ಪ. ಸೂಪರ್ ಚೆನ್ನಾಗಿ ಓಡಿಸ್ದು. ವಾವ್, ಸಕ್ಕದಾಗಿ ಓಡಿಸಿರ ಕಾರು, ಸೂಪರ್ ಆಗಿ ಓಡಿಸಿರ. ಬಟ್ ಇದು ಇದಕ್ಕೆ ಇಲ್ಲೂ ಇದೆಯಾ ಅಲ್ಲಿ ಕೂಲಿಂಗ್ ಸ್ಟೋರೇಜ್ ಇರತ್ತಾನೆ? ಇದರಲ್ಲಿ ಇಲ್ಲ. ಚೆನ್ನಾಗಿದೆ ನಮ್. ಹಾಂ, ಸ್ಟಾಪ್ ಅದು ಪ್ರೆಸ್ ಮಾಡಿ ಸ್ಟಾಪ್ ಆಗುತ್ತೆ ಅಷ್ಟೇ. ಡೋರ್ ಓಪನ್ ಮಾಡಿದ ತಕ್ಷಣ ಗೈಸ್ ನಾನು ಕೂಡ ಒಂದು ಹೊಸ ಕಾರ್ ತೊಗೊಬೇಕು ಗೈಸ್, ಬಟ್ ನಂಗೆ 7 ಸೀಟರ್ ತೊಗೊಬೇಕು ಅಂತ ಆಸೆ. ನೀವು ಯಾಕೆ 7 ಸೀಟರ್ ತೊಗೊಂಡಿಲ್ಲ? ನಮಗೆ ಯೂಸ್ ಇಲ್ಲ 7 ಸೀಟರ್ ತಗೊಂಡ್ರೆ ಸಿಟಿಲಿ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಪಾರ್ಕಿಂಗ್ ಆಗ್ಲಿ ಏನಾದ್ರು ಆಗ್ಲಿ, ಅದಕ್ಕೆ 7 ಸೀಟರ್ ಬೇಡ. ನೀನ್ ತಗೋ, ನಿನ್ ಫ್ಯಾಮಿಲಿ ದೊಡ್ಡದಾಗ್ತಿರೋದು. ಹೌದು. ಇಲ್ಲಿಗೆ ಕರ್ಕೊಂಡು ಹೋಗ್ಲಾ ಸೀದಾ ಒಳಗಡೆ ಗುದ್ಗಿದ್ ಬಿಡ್ರು ಬುಕ್ ಅಂತ ಒಳಗಡೆ ಅಲ್ಲಿ. ಬಟ್ ಹಿಂದಗಡೆ ಹೋಣ ಹೆಂಗಿದೆ ಅಂತ ಸ್ಪೇಸು. ಆರಾಮಾಗಿ ಕುತ್ಕೊಂಬೋದು ನಮ್ಮಲ್ಲಿ, ಹಿಂದಗಡೆ ಮಜಾ ಇದೆ. ನೈಸ್. ಹ್ಯಾಂಡ್ ರೆಸ್ಟ್ ಬೇರೆ ಇದೆ ಇಲ್ಲಿ. ಗೈಸ್ ಇವ್ರು ಇದನ್ನ ರೇಂಜ್ ರೋವರ್ ಥರ ಬಿಲ್ಡಪ್ ಕೊಟ್ರು. ರೇಂಜ್ ರೋವರ್ ಥರ ಇದೆ ಕಾರ್ ಇದು ಅಂತ, ಬಟ್ ರೇಂಜ್ ರೋವರ್ ಥರ ಇಲ್ಲ, ಕಿಯಾ ಥರನೇ ಇದೆ. ಹ್ಯಾರಿಯರ್ ತುಂಬಾ ಇಷ್ಟ ಆಯ್ತು ತಗೊಳಕ್ಕೆ, ಬಟ್ ಏನಕ್ಕೆ ತಗೋತಿಲ್ಲ ಅಂತ ಅಂದ್ರೆ ಮೈಸೂರಲ್ಲಿ ತುಂಬಾ ಕಷ್ಟ ಆಗುತ್ತೆ ದೊಡ್ಡ ಕಾರ್ ಮ್ಯಾನೇಜ್ ಮಾಡೋದು. ನಾನು ಇಲ್ಲ ಮಮ್ಮಿ ಇಬ್ರೇ ಓಡಿಸೋದು ಇವಾಗ ಸದ್ಯಕ್ಕೆ. ಸೊ ಅದಕ್ಕೋಸ್ಕರ ಅದಕ್ಕಿಂತ ಒಂದ್ ಚೂರ್ ಸ್ಲೈಟ್ ಏನು ಅಂದ್ರೇನೋ ನೀವು ಇಲ್ಲ ಮಮ್ಮಿ ಓಡಿಸೋದು. ಇದುವರೆಗೂ ನಿಮ್ ಕಾರ್ನ ಎಸಲಿ ಓಡಿಸಿದ ಕರೆಕ್ಟ್ ಆಗಿ? ನಾ ಓಡಿಸಿದೀನಿ, ಬಟ್ ಅದ್ ಮ್ಯಾನ್ಯಲ್ ಅಂತ ಓಡಿಸಲ್ಲ. ಅದ್ ಮ್ಯಾನ್ಯಲ್ ಅಂತ ನಾ ಓಡಿಸಲ್ಲ. ಆಟೋಮೆಟಿಕ್ ತಗೊಂಡ ಎಸಲಿ ಓಡಿಸ್ತೀರಾ ಅಂತ. ಲೆಟ್ಸ್ ಸಿ. ಓಕೆ ನೋಡೋಣ. ಗೈಸ್ ಇವ್ರು ಅವಾಗಲೇ ಮುಂದೆ ಬಂದು ಕುತ್ಕೊಂಡು ಕೈ ಕೊಡ್ರೆ ಹೆಂಗ್ ಕಾಣುತ್ತೆ, ಹೆಂಗ್ ಕಾಣುತ್ತೆ? ಅಲ್ಲ ನನ್ ಕೈಗೆ ನಾನು ಓಡಿಸಿದ್ರೆ ಹೆಂಗಿರುತ್ತೆ? ಬರೀ ಇದೇ ಆಯ್ತು, ಓಡಿಸ್ತಾನಲ್ಲ. ಬಟ್ ನೀವು ಆಂಟಿ ಪಾಪ ಓಡಿಸೋದು, ನೀವಲ್ಲ ಓಡಿಸೋದು. ಬನ್ನಿ ಪಾಪ ಆಂಟಿನ ಆಚೆ ನಿಂತ್ಕೊಂಡವ್ರೆ ಓಡಿಸೋರು. ಸೂಪರ್ ಚೆನ್ನಾಗಿದೆ ಕಾರ್, ಸಕ್ಕತ್ತಾಗಿದೆ. ಕಲರ್ ಚೆನ್ನಾಗಿದೆ. ಈ ಕಲರ್ ಅದಾ? ಈ ಆಗ್ರಿನಾ? ಬಟ್ ಇದು ಚೆನ್ನಾಗಿದೆ ಅದಕ್ಕಿನಲ್ವಾ? ಹ್ಞೂ, ಒಂಥರ ಇದು ನೋಡಕ್ ಚೆನ್ನಾಗಿದೆ. ಇದು ಕೊಡೋ ಒಂದು ಇವಾಗ ಇದು ಬರೀ ಟೆಸ್ಟ್ ಡ್ರೈವ್ ಕಾರ್ ಅಷ್ಟೇ. ಇದು ಕಲರ್ ಸಿಗ್ತಿಲ್ಲ. ಬೇಗ ಮಾಡ್ಕೊಡಿ ಕಲರು ಒಂಚೂರು. ಈ ಮಂತಲ್ಲಿ ಮಾಡ್ಕೊಡಿ ಒಂಚೂರು ಬೇಗ. ಆಂಟಿ ಹೇಳಿದೆ ಅಂತ ಮಾಡ್ಕೊಡ್ತೇವೆ ಈ ಮಂತಲ್ಲಿ. ಈ ಮಂತ್ ಸ್ವಲ್ಪ ಬೇಗ ಮಾಡ್ಕೊಟ್ಬಿಡಿ, ಒಂಚೂರು ಡಿಸ್ಕೌಂಟ್ ಗಿಸ್ಕೌಂಟ್ ಮಾಡ್ಕೊಡಿ. ಸೊ ಗೈಸ್ ಇವಾಗ ಈ ಕಾರ್ನ ಅವ್ರು ತಗೊಂತಿದ್ದಾರೆ, ಬಟ್ ಈ ಕಾರ್ ಅಲ್ಲ, ಹೊಸ ಕಾರ್ ತಗೊಂತಿದ್ದಾರೆ. ಅದು ಬರೋದು ನೆಕ್ಸ್ಟ್ ಮಂತ್. ಯಾಕಂದ್ರೆ ಅವ್ರಿಗೆ ಈ ಕಲರ್
ಇವಾಗ ಸಿಗ್ತಿಲ್ಲ. ಇವಾಗ ಆ ಕಲರ್ ಇದೆ, ಬಟ್ ಅವ್ರಿಗೆ ಆ ಕಲರ್ ಬೇಡವಂತೆ, ಈ ಕಲರ್ ಬೇಕಂತೆ. ಸೊ ಅದಕ್ಕೆ ನೆಕ್ಸ್ಟ್ ಮಂತ್ ಬರ್ತಿದೆ ಕಾರು. ನೆಕ್ಸ್ಟ್ ಮಂತ್ ಕಾರ್ ಬಂದ ದಿವಸ ನಂಗೆ ಹೆಂಗೆ ಕೊಡಿಸ್ತೀರಾ? ಸರಿ, ಕಾರ್ ಬಂದ ದಿವಸ ನಾನು ನೆಕ್ಸ್ಟು ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಲಾಂಗ್ ಡ್ರೈವ್. ಒನ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿಗೆ ಲಾಂಗ್ ಡ್ರೈವ್ ಬ್ಯಾಂಗ್ಳೂರ್. ನಾನೇ ಬರ್ತೀನಿ. ನಾನು ಬೆಂಗಳೂರಿಂದ ಇಲ್ಲಿಗೆ ಬರ್ತೀನಿ. ಬೆಂಗಳೂರಿಂದ ಮೈಸೂರಿಂದ ಬೆಂಗಳೂರು ಮತ್ತೆ. ಡ್ರಾಪ್ ಮಾಡಕ್ಕೆ ಮತ್ತು ನನ್ನ ಕಾರು ನಿಮ್ಮ ಕಾರ್ ಇಲ್ಲೇ ಬಿಟ್ಬಿಡಿ. ಎಲ್ಲಿ ಕರ್ಕೊಂಡು ಹೋಗ್ಲಿ? ನೀನೇ ಕರ್ಕೊಂಡು ಹೋಗ್ಬೇಕು. ಎಲ್ಲರೂ ಊಟಿ, ಕೊಡೆಕೆನಲ್ ಹೋಗೋಣ ಆ ಕಡೆ ಎಲ್ಲಾರ? ಓಕೆನಾ? ಓಕೆ. ಓಕೆ ಡನ್. ಕಾರ್ ನೋಡಿ ಗೈಸ್, ಆ ಥರ ನಿಲ್ಸಿ ಕಲ್ ಮೇಲೆ ನಿಲ್ಸ್ಬಿಟ್ಟು ಹಿಂಗೆ ಗೊತ್ತೇ ಇಲ್ಲ ಗೈಸ್. ಪಾಪ ಆಂಟಿ ಕೊಟ್ಟಿದ್ದು ನಿಮಗೆಲ್ಲ ಫುಲ್ಲು ಪಿಚಿ ಪಿಚಿ ಆಗೋಗ್ಬಿಟ್ಟೈತೆ. ಜ್ಯೂಸ್ ಆಗ್ಬಿಟ್ಟಿದೆ. ಜ್ಯೂಸ್ ಆಗೋಗ್ಬಿಟ್ಟೈತೆ. ಇರಲಿ ಆಂಟಿ, ನೆಕ್ಸ್ಟ್ ಟೈಮ್ ಬರುತ್ತಲ್ಲ ಏನೋ ಒಂದು ತಿಂಗಳಾದ್ಮೇಲೆ ನೋಡೋಣ. ನಾವು ಕಾರು ಯಾರು ಕೊಡ್ತೀರಾ? ಈ ಕಾರು ನಿಮ್ಗೇನೆ ಎಳ್ಳೆಳ್ಳು ಕಾರು ಸೇಲ್ ಮಾಡ್ತೀರಾ? ಆಂಟಿಗೆ ಸಖತ್ತಾಗಿ ಪಾಟ್ಗಳೆಲ್ಲ ಕಟ್ಕೊಂಡಿದಾರಲ್ಲ, ಸಖತ್ತಾಗಿ ಮಾಡ್ಕೊಂಡಿದ್ದಾರೆ ಮನೆ ಆಚೆ ಕಡೆ. ನಿಮ್ಗೆಲ್ಲ ಇಷ್ಟ ಅಲ್ಲ ಪ್ಲಾಂಟ್ಸ್ ಎಲ್ಲ? ಇದು ಕ್ಯಾಕ್ಟಸ್. ಓಕೆ, ಪೇಷನ್ಸ್ ಇಲ್ಲ ಮೇಂಟೈನ್ ಮಾಡೋ ಅಷ್ಟು. ನೋಡಿ ಹಾರ್ಟ್ ಶೇಪ್ ಇದು ಬರೋದೇ ಹೆಂಗೇನೆ ಕಟ್ ಮಾಡಿದ್ರೆ ನೀವು. ಬರೋದೇ ಹಾಗೆ. ಈ ಸಖತ್ತಾಗಿದೆ ಪ್ಲಾಂಟ್. ಇದು ಅದು ಹೆಸರು ಪ್ಲಾಂಟ್ ಐ ಡೋಂಟ್ ನೋ. ಗೈಸ್, ಇವಾಗ ನಾವು ಕಾಫಿ ಕುಡಿಯೋದಕ್ಕೆ ಬಂದಿದ್ದೀವಿ. ಸೊ ಇವ್ರು ಕಾಫಿ ಕುಡಿಯೋದು ಏನು ಕುಡಿಯೋದು ಗೊತ್ತಾಗ್ತಿಲ್ಲ ಅವ್ರಿಗೆ. ಸುಮ್ಮನೆ ನೋಡ್ದವ್ರು ಅವಾಗಲಿಂದ. ಅಂತ ಒಂದು ಕಾಫಿ ಶಾಪ್ ಇದೆ, ಅಲ್ಲಿ ವಿಯೆಟ್ನಾಮೀಸ್ ಕೋಲ್ಡ್ ಕಾಫಿ ಕೊಡ್ತಿದ್ದೆ. ಹಾಂ, ತುಂಬ ಚೆನ್ನಾಗಿತ್ತು, ಅದಕ್ಕೆ ಇಲ್ಲಿ ಟ್ರೈ ಮಾಡ್ತಿದ್ದೀನಿ. ಸೊ ನಾನು ಕೋಲ್ಡ್ ಕಾಫಿ ತೊಗೊಂಡಿದ್ದೀನಿ, ಅವ್ರಿಗೆ ತೊಗೊಂಡಿದ್ದಾರೆ. ನಾನು ಸಾಕು ಫ್ರೈಸ್ ತೊಗೊಂತೀರ ಇದು ಇವಾಗ ಏನೋ ಬೇಕಾ? ನೀವು ಜಂಕ್ ತಿನ್ನೋಲ್ಲ, ನೀವು ಡಯಟ್ ಮಾಡ್ತೀರಲ್ಲ, ತಿನ್ಬೇಕು ಅನಿಸ್ತಿದೆ. ಮತ್ತೆ ತಿನ್ಬಿಡಿ. ಅನ್ಸಿಗೆಲ್ಲ ಮಾಡ್ಬಿಡ್ಬೇಕು, ಹಂಗೆ ಇಟ್ಕೊಂಬಂದು ಮನ್ಸಲ್ಲಿ. ಇವಾಗ ಇದು ತೊಗೋತೀವಿ ಪರಿ ಪರಿ ಫ್ರೈಸು. ಇದು ಬೇಕ್ಡ್ ಅಂದರೆ ಓವನಲ್ಲಿ ಮಾಡಿರೋದು. ಮದರ್ಸ್ ಡೇಗೆ ಹಾಂ, ಅಮ್ಮಂಗೆ ಇದು ಕೊಡ್ಸೋಣ ಅನ್ಕೊಂಡು. ನಾವು ಅಮ್ಮಂಗ ನೋಡಮ್ಮ ಇದು ನಿಂಗೆ ಕೊಡ್ತಾರಲ್ಲ ಗಿಫ್ಟು, ಬೇಕಾ? ಅವರು ಇದು ಯೂಸ್ ಮಾಡ್ತಾರೆ ಇಲ್ವೋ ನನಗೆ ಗೊತ್ತಿಲ್ಲ, ಅದಕ್ಕೆ ಯೂಸ್ ಮಾಡಿ ಅಲ್ಲ. ಇದರಲ್ಲಿ ಏನು ಯೂಸ್ ಮಾಡೋದು? ಫಿಲ್ಟರ್ ಕಾಫಿ ಮಾಡೋದು. ಹೌದಾ? ಅಮ್ಮ ಓಕೆ ಅಂದ್ರೆ ನೆಕ್ಸ್ಟ್ ಟೈಮ್ ಇದು ಕೊಟ್ಟು ಕಳಿಸ್ತೀನಿ. ಅಮ್ಮ ಇದು ಓಕೆ ಅಂದರೆ ನೆಕ್ಸ್ಟ್ ಟೈಮ್ ಕೊಟ್ಟು ಕಳ್ಸೋಕೆ ನಮ್ಮ ಹತ್ರ. ಓಕೆ, ಕೊಟ್ಟು ಕಳಿಸಿ. ಓಕೆ, ಕೊಟ್ಟು ಕಳಿಸ್ಬಿಡಿ ಹೋಗಿ. ನಾನೇ ಹೇಳ್ತೇನೆ ಓಕೆ ಅಂತ. ಅವರು ಫಿಲ್ಟರ್ ಕಾಫಿ ಮಾಡ್ತಾರೆ. ನಂಗೆ ಇದಿಷ್ಟ ಆಯಿತು. ವಾವ್, ಇದು ಕಾಫಿ ಕೂಡ ಚೆನ್ನಾಗಿರುತ್ತೆ. ಅವರು ಇನ್ಸ್ಟೆಂಟ್ ಕಾಫಿ ಮಾಡ್ತಾರೆ. ಹಾಂ ಹಾಂ, ಫಿಲ್ಟರ್ ಕಾಫಿ ಮಾಡ್ತಾರೆ ಇಲ್ವೋ ನನಗೆ ಗೊತ್ತಿಲ್ಲ. ಯೂಸ್ ಆದರೆ ತಗೊಳ್ತೀನಿ. ನೆಕ್ಸ್ಟ್ ಟೈಮ್ ನಮ್ಮ ವ್ಲಾಗ್ ನೋಡ್ತಾರೆ, ಇವಾಗ ನೋಡ್ಬಿಟ್ಟು ನಿಂಗೆ ಫೋನ್ ಹಾಕ್ತಾರೆ, ಬೇಕಾಗಿದ್ದು ಮಾತಾಡು. ನಿನಗೆ ವೇಸ್ಟ್ ಏನು ಕೊಡ್ಸೋದು? ಏನಕ್ಕೆ? ನೀ ಏನು ಇಟ್ಕೊಳ್ಳಲ್ಲ ನೀನು. ಯಾರು ಹೇಳಿದ್ ಏನು ಇಟ್ಕೊಳ್ಳೋದ ಅಂತ? ಯಾವುದೋ ಒಂದು ತಗೊಂಡೆ, ಹೊಡೆದಾಕ್ಬಿಟ್ಟಿದ್ವಿ ಆಲ್ರೆಡಿ. ಅಯ್ಯೋ, ಅದು ಫ್ರಿಜ್ಜಲ್ಲಿ ಇಟ್ಟಿದ್ನಾ? ಫ್ರಿಜ್ಜಿಗೆ ಓಪನ್ ಮಾಡಿದ್ರೆ ಕೊಡ್ತಾರೆ ಬನ್ರಿ, ಅಲ್ಲೇ ಎತ್ಕೊಂಡಿರಲ್ರಿ. ನೀವು ಬೇಕಾದ್ರೆ ತಗೋಬೇಕು, ಇಲ್ಲಾಂದ್ರೆ ಕುತ್ಕೋಬೇಕು. ಸುಮ್ಮನೆ ಯಾಕೆ ನಿಂತ್ಕೊಂಡು ತಿನ್ಬಿಡಿ ಒಂದ್ಸರಿ. ನಾನು ಇದೀನಿ ಪಕ್ಕದಲ್ಲಿ, ನಾನು ಡಯಟ್ ಮಾಡಿಸ್ತೀನಿ ಅವಾಗ ಅವಾಗ. ಹೋಗಿ ತೊಗೊಳ್ಳಿ, ತಿನ್ನಿ. ಜಾಸ್ತಿ ಯೋಚನೆ ಮಾಡ್ಬೇಡ, ಹೋಗಿ ತಿನ್ರಿ ರೀ. ಏನೇ ತೊಗೊಳಕ್ಕಿಂತ ಮುಂಚೆ ಒಂದು 10 ಸಲ ಯೋಚನೆ ಮಾಡ್ತಾರೆ. ಬಟ್ಟೆ ಆಗಿರಲಿ, ಊಟ ಆಗಿರಲಿ, ಏನೇ ಆಗಿರಲಿ, ಏನೇ ತೊಗೊಳಕ್ಕಿಂತ ಮುಂಚೆ ಒಂದು 20 ಸಲ ಯೋಚನೆ ಮಾಡ್ತಾರೆ. ಯಾಕಂದ್ರೆ ನೀವು ತುಂಬಾ ಪರ್ಟಿಕ್ಯುಲರ್. ನಾನು ಇದೇ ಬೇಕು ಅದೇ ಬೇಕು ಅಂತ, ಅದಕ್ಕೆ ನಿಮ್ಮ ಅಕ್ಕಂಗೆ ಗೊತ್ತು. ಆಯ್ತು ಬನ್ನಿ, ಬೇಕಾದ್ರೆ ತೊಗೊಂಡಿದ್ದೆ ಕೂತ್ಕೊಂಡು. ತೊಗೊಂಡಿದ್ದೀರಾ? ಮತ್ತೆ ನೋಡ್ತೀರಾ? ಅಯ್ಯಪ್ಪ, ಹೇಗೆ ಗೈಸ್. ಎಲ್ಲರೂ ಆಚೆ ಹೋಗಿರ್ತು ಗೊತ್ತಾ ನಾವು. ಅಕಸ್ಮಾತ್ ಎಲ್ಲ ಆಚೆ ಹೋಗೋ ಪ್ಲ್ಯಾನ್ ಮಾಡಿದ್ರೆ, ಅಂತ ಬಟ್ಟೆ ತೊಗೊಳೋ ಪ್ಲ್ಯಾನ್ ಮಾಡಿದ್ರೆ, ಇಲ್ಲ ವೆಡ್ಡಿಂಗ್ ನಾವು ಆಗ್ತೀವಿ ಗೊತ್ತಾ. ಸೊ ಅದಕ್ಕೆ ಏನೋ ಪ್ಲ್ಯಾನ್ ಮಾಡ್ತಿದ್ರೆ ಇದೇ ಬೇಕು ಅದೇ ಬೇಕು ಅಂತ ಒಂದು 10 ಆಪ್ಷನ್ ಇಟ್ಕೊಂಡಿರ್ತಾರೆ ಅವ್ರು. ಒಂದಿಷ್ಟು ನಾವೇನು ಗೊತ್ತಾ, ಸಿಕ್ಕಿದಷ್ಟು ಓಕೆ ಓಕೆ ಅಂತ ಒಪ್ಕೊಂಡ್ಬಿಡ್ತೀವಿ. ಬಟ್ ಇವ್ರು ಹಂಗಲ್ಲ, ಒಂದು 10 ಆಪ್ಷನ್ ಇಟ್ಕೊಂಡು ಅದು ಬೇಕು ಇದು ಬೇಡ, ಇದು ಬೇಕು ಅದು ಬೇಡ ಅಂತ ಯೋಚನೆ ಮಾಡೋದು. ನೀವು ನಮ್ಮನ್ನು ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಆಚೆ ಕೂಡ ಹೇಳ್ಕೊಡೋಣ. ಅಪ್ಪ ನೋಡಿ, ಇವಾಗಲೂ ಕೂಡ ಕನ್ಫ್ಯೂಷನ್. ಆಚೆ ಕೂಡ ನಿಲ್ಕೊಡೋಣ ಅಂತ. ಅದು ಆಚೆ ಚೆನ್ನಾಗಿದೆ. ಇನ್ನು ಕುತ್ಕೊಂಡು ತಗೊಂಡಿ ನಾವಿಲ್ಲಿ ಕಾರ್ನರ್ ಆಗೋದಿಲ್ವಾ ಇದು? ನೋಡಿ ಹಿಂಗೆ ಹೆವಿ ಇದು ಪರ್ಟಿಕ್ಯುಲರ್. ಇದೆ ಅಂದರೆ ಇದೆ, ಅದೇ ಅಂದರೆ ಅದೇ. ಹಂಗೆ ಅವರು ಯಾಕಾದ್ರೆ ನೀವು ಒಂಥರ ಸ್ಕೂಲ್ ಇದ್ದಾಗ ಹಿಂಗೆ ನೀವು ಏನು ಸ್ಕೂಲಲ್ಲೇ ಅಂದರೆ ಅದು ಬೇಕು ಇದು ಬೇಕು ಅಂತ ಅಮ್ಮಂಗೆ ಕೇಳ್ತಿರ್ತೀರಲ್ಲ, ಅದೇ ಬೇಕು ಇದೇ ಬೇಕು, ಅದೇ ಬೇಕು ಇದೇ ಬೇಕು ಅಂತ. ನಮ್ಗೆ ಹಂಗಲ್ಲ. ನಾವು ಅದೇ ಬೇಕು ಅನ್ನೋ ತಲೆ ಒಂದು ಹಾಕಿರೋರು. ಅವ್ರು ಕೊಡ್ಸಿದ್ದು ನಾವು ತಗೋಬೇಕಿತ್ತು ಅವಾಗ. ಆ ಥರ ನಮಗೆ ನಾನು ನನ್ನ ತಂಗಿ ಇಬ್ಬರು ಸೇರಿ ಅದೇ ಬೇಕು ಅದೇ ಬೇಕು. ಬೇಗ ಆಯ್ತು, ಆಚೆ ಬಂದ್ಬಿಟ್ಟವ್ರೆ. ಹಾಂ, ಆಚೆ ನೋಡ್ಕೊಂಬರೋಣ ಬಾ ಅಂತ ಕರ್ಕೊಂಡ್ಬಿಟ್ರೆ ಆಚೆ ಕಡೆ. ಬನ್ರಿ ರೀ, ಒಳ್ಳೆ ಕುತ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಆಚೆ ಕೂರ್ತೀರಾ ಕೂರಿ ಆಚೆ ಕಡೆ. ಪಕ್ಕ ಇಲ್ಲೇ ತಾನೆ ಕೂರತ್ತ ಇವಾಗ. ಮತ್ತೆ ನಾನು ಎಬ್ಬರ್ಸಲ್ಲ ತಾನೆ. ಎಬ್ಬರ್ಸಿದ್ರೆ ಕುತ್ಕೊಂಡ್ಬಿಡಿ ಇನ್ನೇ. ಮತ್ತೆ ನಾನು ಮೇಲೆ ಮಾತಾಡೋಣ. ಮತ್ತೆ ಎಬ್ಬರ್ಸ್ಬಿಡಿ ಇಲ್ಲಿಂದ.
ನಾವು ಒಂದೇ ಸರಿ ನೋಡೋಣ. ಇವಾಗ ಇಲ್ಲಿ AC ಇಲ್ಲ, ಬಾ ಆ ಕಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಡಿ. ಇಲ್ಲ ಸೊ ಗೈಸ್ ನನ್ನ ಐಸ್ ಚಾಕ್ಲೇಟ್ ಬಂದಿದೆ. ಇವ್ರದ್ದೇನೋ ಏನೋ ವೇಟ್ ಆಫ್ ಶೇಕ್ ರಾಟೋ ಬಂದಿದೆ ಅವ್ರದ್ದು. ಫ್ರೆಂಚ್ ಫ್ರೈಸ್. ಸೊ ಒಳ್ಳೆ ಬ್ಯಾಟಿಂಗ್ ಮಾಡೋಣ ಇವಾಗ. ಒಂದು ಬಂದ್ಬಿಟ್ಟು ಬೂಸ್ಟು, ಅವ್ರು ಬಂದ್ಬಿಟ್ಟು ಬೂಸ್ಟು, ಬಂದ್ಬಿಟ್ಟು ಕಾಫಿ. ಸಕ್ಕತ್ತಾಗಿದೆ ನಂದು. ಬೂಸ್ಟ್ ಹಾರ್ಲಿಕ್ಸ್ ಅಂತ ಕುಡಿತೀಯ? ನಿಮ್ದಂಗಿದೆ? ಕುಡಿ, ಅವ್ನು ಟೇಸ್ಟ್ ನೋಡ್ತೀನಿ ನಾನು. ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ, ಕಾಫಿ ಥರ ಇದೆ. ಕಾಫಿನೇ ಇದು. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಸೂಪರ್ ಇದೆ ಇದು. ಸೊ ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೋಡ್ತೀವಿ. ಸೈನಿಂಗ್ ಆಫ್. ಬಾಯ್ ಮಾಡ್ಬಿಡ್ರಿ ಒಳಗೆ. ನೆಕ್ಸ್ಟ್ ಯಾವಾಗ ಸಿಗ್ತೀರಾ? ನೆಕ್ಸ್ಟ್ ನೀನು ಯಾವಾಗ ಬರ್ತೀಯ ಮೈಸೂರಿಗೆ? ನೀವು ಬನ್ರಿ ಬೆಂಗಳೂರಿಗೆ. See you. Bye-bye. ಸನಿಹವೇ ನೀ ಬೇಕೆನ್ನುವ ಹಠವೂ ಹೆಚ್ಚಾಗಿದೆ.